ಮಗನನ್ನ ಮಲಗ್ಸೋದು ಅಂದ್ರೇನೆ ಒಂದು ದೊಡ್ಡ ಯುದ್ಧ. ಕತೆ ಹೇಳಿ, ಹಾಡ್ ಹಾಡಿ, ಬೆಂತಟ್ಟಿ, ಕೊನೆಗ್ ಸಣ್ಣ ಪುಟ್ಟ ಹೊಡೆದಾಟನೂ ಆಗಿ ಅಂತೂ ಆ ಯುದ್ಧದಲ್ಲಿ ಗೆದ್ದು ಸೋಫಾದ ಮೇಲೆ ಬಂದು ಕೂತಾಗ ಅದೇನ್ ಫೀಲಿಂಗ್ ಅಂತೀರಾ? ಅಬ್ಬಾ, ಒಂಥರ ಶಾಂತಿ, ನೆಮ್ಮದಿ, ನನ್ನದೇ ನನಗಾಗಿ ಇರೋ ಸಮಯ ಈ ಒಂದು ಕ್ಷಣ. ಆದ್ರೆ ಈ ಶಾಂತಿ ನಡುವೆ ಇವನು ಬಂದ ನೋಡಿ, ಅಬ್ಬಬ್ಬಬ್ಬಬ್ಬಾ, ಏನ್ ಕಾನ್ಫಿಡೆನ್ಸು! ಬಾಗಿಲ್ ತಟ್ಟಿಲ್ಲ, ಪರ್ಮಿಷನ್ ಕೇಳಿಲ್ಲ, ಜಸ್ಟ್ ಲೈಕ್ ದಟ್, ಯಾವ್ದೇ ಅಪಾಯಿಂಟ್ಮೆಂಟ್ ಕೂಡ ಇಲ್ದೆ ಡೈರೆಕ್ಟ್ ಆಗಿ ಒಳಗಡೆ ಬಂದ್ರು ಸಾವುಕಾರರು. ಅವನನ್ನ ನಾನ್ ನೋಡ್ದೆ, ಆದ್ರೆ ಸಾಹೇಬ್ರು ಚೂರ್ ಹೊತ್ತು ಆಚೆ ಈಚೆ ಓಡಾಡಿ ಅಂತೂ ನನ್ನನ್ನ ನೋಡ್ದ. ಆ ಗುರಾಯಿಸ್ತಿರೋ ಸ್ಟೈಲ್ ನೋಡಿ, ಎಲ್ಲೋ ನನ್ನನ್ನೇ ವಿಸಿಟರ್ ಅಂತ ಅನ್ಕೊಂಡು ನೋಡ್ತಿದಾನೋ ಏನೋ ಅನ್ಸ್ಬಿಡ್ತು. ನನ್ ಚೂರ್ ಅಲ್ಗಾಡ್ದೆ, ಅವನು ಓಡೋಗ್ಬಿಟ್ಟ. ಆದ್ರೆ ಅವನ್ ಮತ್ತೆ ಬಂದ, ಯಾಕಂದ್ರೆ ಇದ್ ಅವನ್ ಮನೆ ಅಂತ ಅವನಿಗೆ ಅನ್ಸಿರ್ಬೇಕು. ಆದ್ರೆ ಆನೆಸ್ಟ್ಲಿ ಈ ಇಂಚಿನ ನೋಡಿ ನಂಗೊಂಥರ ಖುಷಿ, ನೆಮ್ಮದಿ ಅನಿಸ್ತು. ಮಗ ಮಲಗಿದ್ದ, ಮನೆ ಮನಸ್ಸು ಎರಡೂ ಶಾಂತವಾಗಿತ್ತು. ಆ ಒಂದು ಪುಟ್ಟ ಜೀವಿ ನಮ್ಮ ಮನೆಗ್ ಬಂದು ನಿರ್ಭಯವಾಗಿ ಓಡಾಡಿ ಹೋಯ್ತು. ದಿಸ್ ಇಸ್ ಮೈ ಲೈಫ್, ಅನ್ಎಕ್ಸ್ಪೆಕ್ಟೆಡ್, ಅನ್ಪ್ಲಾನ್ಡ್. ಆ ಕಡೆ ಇಣಿಚಿ ಹೋಗ್ತಿದ್ದಂಗೆ ಈ ಕಡೆ ನನ್ ಮಗ ಕೂಡ ಎದ್ದು ಕೂತ. ಅಲ್ಲಿಗೆ ನನ್ 1 ನಿಮಿಷದ ರೆಸ್ಟ್ ಕೂಡ ಮುಗ್ದೆ ಹೋಯ್ತು. ಯಾರಿಗ್ ಹೇಳೋಣ ನಮ್ ಪ್ರಾಬ್ಲಮ್ನ? ಹಾ ಪಾಪು ಬಂದೆ.